ನಮ್ಮ ಮನೇಲಿ ಎಸ್ಪೆಷಲಿ ನೀನು ಅವಳನ್ನ ತುಂಬಾನೇ ಇಷ್ಟಪಟ್ಟಿದ್ಯಾ, ಎಲ್ಲ ಓಕೆ ಅಂತ ಮನ್ಸಾರೇನೆ ಒಪ್ಪಿದ್ದೀರಾ ಅಂತ ಹೇಳಿದ್ದೀನಿ. ನಾಳೆನೆ ತಾಂಬೂಲ ತಗೊಂಬರ್ತೀವಿ ಅಂತಾನು ಹೇಳಿದ್ದೀನಿ. ನಾವ್ ನಾಳೆನೆ ಹೋಗ್ತಿದೀವಲ್ವಾ? ತಾರಕ್, ಅದನ್ನ ನೀನ್ ಕೋಲ್ಕತ್ತಾದಿಂದ ಬಂದಲ್ಲಿ ಇಟ್ಕೊಳ್ಳೋಣ. ನೀನ್ ಹುಷಾರಾಗಿ ಹೋಗ್ಬಾ. ಇಲ್ವನ್ ಜೀವ ನಿನಗೋಸ್ಕರ ಕಾಯ್ತಿರುತ್ತೆ ಅನ್ನೋದನ್ನ ಮರಿಬೇಡ. ಹೌದು, ನಾವ್ಯಾಕಿವತ್ತು ನಮ್ಮ ಪ್ರೀತಿನ ಎಷ್ಟೊಂದು ನೆನಪಿಸ್ಕೋತಾ ಇದ್ದೀವಿ? ನಾವಿಬ್ರು ಸೇರೋದು ಇದೇ ಕೊನೆ ಸಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀವಲ್ವಾ? ಹಲೋ ತರಕ್, ಹೇಳು. ನಿಮ್ ಭಾವ ತೀರ್ಥ ಅಂತ ಇದಾರಲ್ಲ, ಅವರು PG ಹತ್ರ ಬಂದಿದ್ರು. ನಿನ್ನ ಮತ್ತೆ ನಂದಿನಿನ ದೂರ ಮಾಡಕ್ಕೆ ಅಂತ ಅವಳಿಗೆ ದುಡ್ಡು ಕೊಡಕ್ ತಂದಿದ್ರು. ಇದ್ರಲ್ಲಿ ಅಳಿಯಂದ್ರದೇನು ತಪ್ಪಿಲ್ಲ. ಅವಳಿಗೆ ದುಡ್ಡು ಕೊಡಂತ ಕಳ್ಸಿದ್ದು ನಾನೇ. ನನ್ನ ಕ್ಷಮಿಸು ತಾರಕ್. ನಾನು ಸೋತಿದ್ದೀನಿ, ಸತ್ತಿದ್ದೀನಿ. ಯಾರತ್ತೋ ಮೋಸದಾಟಕ್ಕೆ ಬಲಿಯಾಗಿದ್ದು ನಾನು. ಮತ್ತೆ ಜನ್ಮ ಅನ್ನೋದು ಇರುತ್ತೆ, ಅಲ್ಲಿ ನಾನು ನಿನಗೆ ಸಿಗ್ತೀನಿ. ಮಾಮ್, ಈಗ ಆಗೋಗಿರೋದಕ್ಕೆ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಪ್ರಯೋಜನ ಇಲ್ಲ ಅಂತಾನೆ ಹೇಳ್ತಾ ಇರೋದು. ಆರ್ತಿ ಎತ್ತೋದಿಲ್ಲ ಅಂದ್ರೆ ನನ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಚಂದ್ರು ಆರ್ತಿ ಎತ್ಸಿದ್ರು. ಆ ಕೆಲಸದೊಳಗೆ ನನ್ನ ಕೈಯಿಂದ ಆರ್ತಿ ಮಾಡಿಸಿ ಅವಳ ಮುಂದೆ ನನ್ನನ್ನ ಚಿಕ್ಕವಳನ್ನಾಗಿ ಮಾಡ್ಬಿಟ್ರು. ಇದ್ರಲ್ಲಿ ಚಿಕ್ಕವಳು ಅನ್ನೋದೇನಿದೆ ರಾಜೇಶ್ವರಿ? ಅವಳು ನಮ್ಮನೆ ಸೊಸೆ ಅಲ್ವಾ? ಸಾಕು ಚಂದ್ರು, ಇನ್ನೊಂದ್ಸಲ ಅವಳನ್ನ ನನ್ನ ಸೊಸೆ ಅಂತ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಹೇಗ್ ಭೂಮಿ ಆಕಾಶ ಒಂದಾಗಲ್ವೋ ಹಾಗೆ ನಾನು ಅವಳು ಅತ್ತೆ ಸೊಸೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಭೂಮಿ ಆಕಾಶ ಒಂದಾಗ್ಬೇಕು ಅನ್ನೋದಕ್ಕೆ ಪ್ರಕೃತಿ ಮಳೆನ್ ಸುರಿಸೋದು, ಹಾಗೆ ಸಂಬಂಧಗಳು ಒಂದಾಗ್ಬೇಕು ಅಂತಂದ್ರೆ ಅದು ಮಗುವಿನಿಂದ ಮಾತ್ರ ರಾಜೇಶ್ವರಿ. ಅದನ್ನ ನಮ್ ದೇವತೆ ಹೆತ್ಕೊಡ್ತಿದ್ದಾಳೆ. ಅಂತ ದೇವತೆನ ಆರ್ತಿ ಮಾಡಿ ಒಳಗಡೆ ಕರ್ಕೊಳ್ಳೋದ್ರಿಂದ ನೀನ್ ಹೇಗ್ ಚಿಕ್ಕವಳಾಗ್ತೀಯ? ಅವಳ ಮುಖ ನೋಡಿದ್ರಿಂದ ನನ್ಗೆ ಆಗೋದಿಲ್ಲ. ಅಂತದ್ರಲ್ಲಿ ಅವಳು ಹೆತ್ಕೊಡೋ ಮಗು ನನ್ನ ಮನೆ ವಂಶೋದ್ಧಾರಕ ಆಗೋದು ನನ್ಗಿಷ್ಟ ಇಲ್ಲ. ಮಾಮ್, ಅವಳೇ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ನೀನ್ ಹೇಗ್ ಅದನ್ ಬೇಡ ಅನ್ನೋದಕ್ಕಾಗತ್ತೆ? ನನಗಿರೋದು ಒಬ್ನೇ ಮಗ. ಅವನ್ ಜೀವನ ಈ ರೀತಿ ಹಾಳಾಗೋದಕ್ಕೆ ನಾನ್ ಬಿಡಲ್ಲ. ನಾಳೆ ದಿನ ಇದು ಯಾರ ಮಗು ಅಂತ ಯಾರಾದ್ರೂ ಕೇಳಿದ್ರೆ ನಮ್ಮನೆ ಕೆಲಸದವಳ ಮಗು ಅಂತ ಹೇಳ್ಕೊಳ್ಳೋದಕ್ಕಾಗುತ್ತಾ? ನೋ, ನನಗ ಕೆಲಸದವಳು ಮಗು ಹೆತ್ಕೊಡೋದು ಬೇಕಾಗಿಲ್ಲ. ನೀನ್ ಬೇಡ ಅಂದ್ರು ಬೇಕು ಅಂದ್ರು ಏನಾಗ್ಬೇಕು ಅದೇ ಆಗೋದು ರಾಜೇಶ್ವರಿ. ಮಗು ಬೇಕೋ ಬೇಡವೋ ಅನ್ನೋದು ಅವರಿಬ್ಬರಿಗೆ ಬಿಟ್ಟಿದ್ದು. ತಾರಕ್ ಕೂಡ ಮಗು ಬರುತ್ತೆ ಅಂತ ಎಷ್ಟು ಖುಷಿಯಾಗಿದ್ದಾನೆ.